ನಿಮ್ಗೆ ಕ್ಯಾಲ್ಸಿಯಂ ಕೊರತೆ, ರಕ್ತದ ಕೊರತೆ, ಅದರ ಜೊತೆ ಐರನ್ ಕೊರತೆ ಇದ್ರೆ ಈ ರೆಸಿಪಿ ನಿಮ್ಗೋಸ್ಕರನೇ. ಯಾಕಂದ್ರೆ ತುಂಬಾನೇ ಹೆಲ್ದಿ, ತುಂಬಾನೇ ಯುನೀಕ್ ಇವತ್ತಿಂದ ಈ ರೆಸಿಪಿ ಮಾಡ್ತಾ ಇದೀವಿ. ಸೊ ಇದು ಬರೀ ಕ್ಯಾಲ್ಸಿಯಂ ಕೊರತೆ ಯಾರಿಗಿದೆ ಅಥವಾ ರಕ್ತದ ಕೊರತೆ ಯಾರಿಗಿದೆ ಅವರಿಗೋಸ್ಕರ ಈ ರೆಸಿಪಿ ಅಂತ ಹೇಳ್ತಾ ಇಲ್ಲ. ನಿಮ್ ಮನೆಯಲ್ಲಿ ಚಿಕ್ಕ ಮಗು ಇದೆ ಅಂದ್ರೂ ಅವ್ರಿಗೂ ಕೂಡ ನೀವು ಇದನ್ನ ಮಾಡ್ಕೊಟ್ರೆ ಅವ್ರದ್ದು ಬೋನ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಅವರಿಗೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಇದು ಮನೆಯಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಅಡುಗೆನು ಅದರಲ್ಲಿ ತುಂಬಾ ನ್ಯೂಟ್ರಿಷನ್ ಇರುತ್ತೆ, ಹೈಜೀನ್ ಆಗಿ ಮಾಡ್ತೀವಿ, ಮತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಈಸಿಯಾಗಿ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಅದನ್ನೇ ಯೂಸ್ ಮಾಡಿಬಿಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಟ್ರೆ ಮನೆಯಲ್ಲಿ ಎಲ್ರು ಕೂಡ ತುಂಬಾ ಹೆಲ್ದಿಯಾಗಿನೇ ಇರ್ತಾರೆ. ಈ ತರ ಕಡಲೆ ಬೀಜನ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಹುರ್ಕೋಬೇಕು. ನೀವು ಹೈ ಫ್ಲೇಮ್ ಅಲ್ಲಿ ಹುರ್ಕೊಳ್ಳೋಂಗಿಲ್ಲ, ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಹುರ್ಕೋಬೇಕು. ನೋಡಿ, ಈ ತರ ಕಡಲೆ ಬೀಜನ ಹುರ್ಕೊಂಡಿರೋದು. ಇವಾಗ ಈ ಹುರಿದಿರೋದು ಕಡಲೆ ಬೀಜನ ಇಲ್ಲೊಂದು ಪ್ಲೇಟಕ್ಕೆ ಆರಕ್ ಬಿಡೋಣ. ಇದು ಆರ್ಬೇಕು, ಅಲ್ಲಿ ತನಕ ನಮ್ಗೆ ವೇಟ್ ಮಾಡ್ಬೇಕು. ಇವಾಗ ಮತ್ತೆ ನೋಡಿ, ಮತ್ತೆ ಅದೇ ಕಡೆಯಲ್ಲಿ ಇಲ್ಲಿ ಬಾದಾಮಿನ ಹಾಕೊಳ್ಳೋಣ. ಬಾದಾಮಿ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಹಾಕೋಬಹುದು. ನೋಡಿ, ಈ ತರ ಬಾದಾಮಿನ ನೀವು ಮಕ್ಕಳಿಗೆ ಕೊಡ್ಬೇಕು ಅಂದ್ರೆ ರಾತ್ರಿ 4 ಬಾದಾಮು ನೀರಲ್ಲಿ ನೆನ್ಸ್ಬಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದು ಅದೇ ತರ ತಿನ್ನೋಕೆ ಕೊಡಿ. ಅದನ್ನು ಕೂಡ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಇವನ್ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾನೇ ಯೂಸ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಬಾದಾಮಿದು ತುಂಬಾ ಜಾಸ್ತಿ ಹುರಿಬೇಕಂತೇನಿಲ್ಲ, ಜಸ್ಟ್ ಇದ್ರದ್ದು ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ಳೋಣ. ನೋಡಿ, ಇವಾಗ ಬಾದಾಮ್ ಒಂದ್ ಸ್ವಲ್ಪ ಬಿಸಿ ಆಗಿದೆ. ಇದನ್ನು ಕೂಡ ಒಂದ್ ಬಟ್ಲಕ್ಕೆ ತಕ್ಕೊಳ್ಳೋಣ. ಇದನ್ನು ಕೂಡ ಆರೋಗ್ಯ ಪಕ್ಕಕ್ಕಿಡೋಣ. ಇವಾಗ ಕ್ಯಾಲ್ಸಿಯಂ, ಈ ಎಳ್ಳಿದೆ ಅಲ್ಲ, ಬಿಳಿ ಎಳ್ಳು, ಇದು ಪಾಲಿಶ್ಡ್ ಇಲ್ಲ, ಅನ್ಪಾಲಿಶ್ಡ್. ಮತ್ತೆ ಆದಷ್ಟು ಜವಾರಿ ಸಿಕ್ಕಿದ್ರೆ ತಗೊಳ್ಳಿ. ಎಳ್ಳಲ್ಲಿ ಕ್ಯಾಲ್ಸಿಯಂ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನಾನು 1/4 ಕಪ್ಪದಷ್ಟು ಅಂದ್ರೆ 1/4 ಕಪ್ಪದಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ. ಬಿಳಿ ಎಳ್ಳನ್ನ ನೀಟಾಗಿ ಕ್ಲೀನ್ ಮಾಡಿ ತಗೊಂಡಿರೋದು, ಯಾಕಂದ್ರೆ ಒಳಗಡೆ ಒಂದೊಂದು ಹಳ್ಳಿರುತ್ತೆ ಅಂತ. ಅದರ ಜೊತೆನೆ ಇಲ್ಲಿ 2 ಸ್ಪೂನ್ ಅಷ್ಟು ನಾನು ಗಸಗಸೆನ ತಗೊಂಡಿದ್ದೀನಿ. ನೋಡಿ, ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿನೇ ಇಟ್ಕೊಂಡಿರೋದು, ಯಾಕಂದ್ರೆ ಆಲ್ರೆಡಿ ಇದು ಕಡಾಯಿ ತುಂಬಾ ಬಿಸಿ ಇದೆ. ಹಂಗಾಗ್ಬಿಟ್ಟು ಇಲ್ಲಿ ನಾನು ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿನೇ ಇಟ್ಕೊಂಡು ಇದಕ್ಕೆ ಗಮ್ ಅಂತ ವಾಸನೆ ಬರೋ ತನಕ ಇಲ್ಲಿ ನಮ್ಗೆ ಎಳ್ಳು ಮತ್ತೆ ಗಸಗಸೆನ ಹುರ್ಕೋಬೇಕಾಗಿದೆ. ಇನ್ನು ಯಾರು ನೀವು ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ನಮ್ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವರೀಸ್, ಡೌಟ್ಸ್ ಇದ್ರೆ ಅಲ್ಲಿ ನೀವು ನಮ್ ಜೊತೆ ಕಮ್ಯುನಿಕೇಟ್ ಮಾಡಬಹುದು. ನೋಡಿ, ಇಲ್ಲಿ ನಾವು ಹುರ್ಕೊಂಡಿರುವಂತ ಎಳ್ಳು ಮತ್ತೆ ಗಸಗಸೆನ ಪಕ್ಕಕ್ಕೆ ಎತ್ತಿಡೋಣ ಆರೋಗ್ಯ. ಮತ್ತೆ ಇದೇ ಕಡೆಯಲ್ಲಿ ಇಲ್ಲಿ ತುರಿದಿರುವಂತ ಒಣ ಕೊಬ್ಬರಿನ ತಗೊಂಡಿರೋದು, ಹಸಿ ಕೊಬ್ಬರಿ ತಗೊಂಡಿಲ್ಲ, ಒಣ ಕೊಬ್ಬರಿನ ತುರಿದ್ಬಿಟ್ಟು ತಗೊಂಡಿರೋದು, ಸಣ್ಣದಾಗಿನೇ ತುರ್ಕೊಂಡಿರೋದು. ಇದನ್ನು ಕೂಡ ಲೋ ಫ್ಲೇಮ್ ಅಲ್ಲಿ ಜಸ್ಟ್ ಬಿಸಿ ಮಾಡ್ಕೊಳ್ಳೋಣ. ಹುರಿಬೇಕಂತೇನಿಲ್ಲ, ಕಲರ್ ಚೇಂಜ್ ಆಗ್ಬೇಕಂತೇನಿಲ್ಲ, ಯಾಕಂದ್ರೆ ಇದ್ರ ಒಳಗಡೆ ಏನಾದ್ರೂ ಹಸಿ ಅಂಶ ಇದ್ರೆ ಸ್ವಲ್ಪ ಹೋಗುತ್ತೆ, ಆಮೇಲೆ ಇದು ಒಂದ್ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಯಾಕಂದ್ರೆ ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡಿದ್ರು ಈ ನಮ್ದು ಉಂಡೆ ಹಾಳಾಗ್ಬಾರ್ದು, ಅದಕ್ಕಂತ ಹೇಳಿ ಇದ್ರ ಒಳಗಡೆದೆಲ್ಲ ಮಾಯ್ಚರ್ ಅನ್ನ ನಾವು ತೆಗೆದ್ಬಿಟ್ರೆ ಹುರಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಕೂಡ ಇವಾಗ ಹುರಿದಿದೆ, ಇದನ್ನು ಕೂಡ ಒಂದ್ ಬಟ್ಲಕ್ಕೆ ತಕ್ಕೊಳ್ಳೋಣ. ಇಷ್ಟೇ ಹುರಿಬೇಕು, ಜಾಸ್ತಿ ಹುರಿಬಾರ್ದು, ಇಲ್ಲಾಂದ್ರೆ ಮತ್ತೆ ಇದ್ರ ಒಳಗಡೆ ಇದ್ರ ರುಚಿ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ನೋಡಿ, ಇದನ್ನು ಕೂಡ ಆರೋಗ್ಯ ಪಕ್ಕಕ್ಕಿಡೋಣ. ಇಲ್ಲಿ ನೋಡಿ, ಇವಾಗ ನಾನು ಬೆಲ್ಲನ ತಗೊಂಡಿದ್ದೀನಿ. ಬೆಲ್ಲನ ಈ ತರ ಕಟ್ ಮಾಡಿ ತಗೊಂಡಿರೋದು. ನಿಮ್ಮ ಹತ್ರ ಯಾವ ಬೆಲ್ಲ ಇದೆ ಆ ಬೆಲ್ಲನ ತಗೊಳ್ಳಿ. ನಾ ಬರೀ ಕಡಲೆ ಬೀಜ ಎಷ್ಟು ತಗೊಂಡಿದ್ದೀರಾ ಅದಷ್ಟೇ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದ್ದೆ, ಯಾಕಂದ್ರೆ ಎಷ್ಟು ಕಡಲೆ ಬೀಜ ಇದೆ ಅಷ್ಟೇ ಇಲ್ಲಿ ನಮ್ಗೆ ಬೆಲ್ಲನ ತಗೋಬೇಕಾಗಿದೆ. ಸೊ ಹಂಗಾಗಿ ನಾನು 1 ಕಪ್ ಕಡಲೆ ಬೀಜಕ್ಕೆ 1 ಕಪ್ಪದಷ್ಟು ಇಲ್ಲಿ ನಾನು ಬೆಲ್ಲನ ತಗೊಂಡಿದ್ದೀನಿ. ಆಮೇಲೆ ಇದಕ್ಕೇನೆ 2 ರಿಂದ 3 ಸ್ಪೂನ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ನಮ್ಗೆ ಪಾಕ ತೆಗೋದಿಲ್ಲ, ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ಳೋದಿದೆ. ನೋಡಿ, ಫ್ಲೇಮ್ ಅನ್ನ ನಾನು ಫುಲ್ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಇದಕ್ಕೆ ಪಾಕ ಬರಬಾರ್ದು, ಜಸ್ಟ್ ಬೆಲ್ಲ ಕರಗಿರ್ಬೇಕು.
ತುಂಬಾ ಸಿಂಪಲ್ ರೆಸಿಪಿ ಇದೆ, ತುಂಬಾ ದಿಢೀರ್ ರೆಸಿಪಿ ಇದೆ. ಮಕ್ಕಳಿಗೆ ಬೆಳಗ್ಗೆ ಬೆಳಗ್ಗೆ ನೀವು ಇದೊಂದು ಉಂಡೆ ಕೊಟ್ಟು ಒಂದ್ ಅರ್ಧ ಗ್ಲಾಸ್ ಹಾಲು ಕೊಟ್ರೆ ಅವ್ರಿಗೆ ಇಡೀ ದಿನಕ್ಕೆ ಬೇಕಾಗಿರುವಂತ ಎಲ್ಲಾ ನ್ಯೂಟ್ರಿಷನ್ ಸಿಗುತ್ತೆ. ಮತ್ತೆ ಫುಲ್ ಎನರ್ಜೆಟಿಕ್ ಆಗಿ ಕೂಡ ಮಕ್ಕಳು ಇರ್ತಾರೆ. ಆದಷ್ಟು ದಪ್ಪ ತಳ ಇರುವಂತ ಪಾತ್ರೆನ ತಗೊಳ್ಳಿ, ಯಾಕಂದ್ರೆ ತಳ ಹಾಕ್ತಂಗಿಲ್ಲ, ಮತ್ತೆ ಚೆನ್ನಾಗೂ ಕೂಡ ಹುರಿಯುತ್ತೆ. ನೋಡಿ ಇವಾಗ ಪರ್ಫೆಕ್ಟ್ ಆಗಿ ಬೆಲ್ಲ ಕರಗಿದೆ. ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ. ಸ್ಟೋವ್ನ ಆಫ್ ಮಾಡ್ಕೊಂಡು ಇದನ್ನ ಒಂದ್ ಸ್ವಲ್ಪ ಆರೋಕ್ಕೆ ಇದೇ ತರ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ನಮ್ದೆಲ್ಲ ಹುರ್ಕೊಳ್ಳೋ ತನ ಮತ್ತೆ ಬೆಲ್ಲ ಕರಗಿಸ್ಕೊಳ್ಳೋ ತನಕ ಕಡಲೆ ಬೀಜ ಚೆನ್ನಾಗಿ ಆರಿದೆ. ಸೊ ಈಗ ಏನ್ ಮಾಡ್ಬೇಕಂದ್ರೆ ಇದ್ರ ಒಳಗಡೆದು ನಮ್ಗೆ ಸಿಪ್ಪಿನ ತಕ್ಕೋಬೇಕಾಗಿದೆ. ನೀವು ಕಡಲೆ ಬೀಜ ಚೆನ್ನಾಗಿ ಹುರಿದಿದ್ರೆ ಮಾತ್ರ ಈ ತರ ಸಿಪ್ಪೆ ಉಚ್ಚುತ್ತೆ. ನೋಡಿ ತುಂಬಾ ಚೆನ್ನಾಗಿ ಸಿಪ್ಪೆ ಉಚ್ಚುತ್ತೆ. ಇದು ತುಂಬಾ ಕ್ರಿಸ್ಪಿಯಾಗಿ ಆಗಿದೆ. ಸ್ವಲ್ಪ ಉಳಿದಿದ್ರು ಪರವಾಗಿಲ್ಲ, ಫುಲ್ ತೆಗಿಯೋಕ್ ಹೋಗ್ಬೇಡಿ, ಸ್ವಲ್ಪ ಇರ್ಲಿ ಸಿಪ್ಪೆ. ಕಲರು ಚೆನ್ನಾಗಿ ಬರುತ್ತೆ, ಆಮೇಲೆ ತಿನ್ನೋಕು ಚೆನ್ನಾಗಿರುತ್ತೆ. ಇವಾಗ ಇದನ್ನ ಕ್ಲೀನ್ ಮಾಡ್ಕೊಂಡು ಬರೋಣ. ನೋಡಿ ಎಲ್ಲ ನೀಟಾಗಿ ಇಲ್ಲಿ ಸಿಪ್ಪೆನ ತಕೊಂಡ್ ಬಂದಿರೋದು. ಕಡಲೆ ಬೀಜ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ. ಇವಾಗ ಏನ್ ಮಾಡೋಣ ಅಂದ್ರೆ ಒಂದ್ ಮಿಕ್ಸಿ ಜಾರಲ್ಲಿ ನಾವು ಹುರ್ಕೊಂಡಿರುವಂತ ಕಡಲೆ ಬೀಜನ ಹಾಕೋಣ. ಇವಾಗ ಇದಕ್ಕೇನೆ ನಾವು ಹುರ್ಕೊಂಡು ಇಟ್ಕೊಂಡಿರುವಂತ ಬಾದಾಮಿ ಕೂಡ ಹಾಕೊಳ್ಳೋಣ. ಆಮೇಲೆ ಅದರ ಜೊತೆನೆ ಇಲ್ಲಿ ನಾವು ಹುರ್ಕೊಂಡು ಇಟ್ಕೊಂಡಿರುವಂತ ಗಸಗಸೆ ಮತ್ತೆ ಎಳ್ಳನ್ನ ಹಾಕೊಳ್ಳೋಣ. ಬಟ್ ಇಲ್ಲಿ ಇದು ಪೂರ್ತಿ ಹಾಕೊಳ್ಳೋದಿಲ್ಲ, ಒಂದ್ 2 ಸ್ಪೂನ್ ಅಷ್ಟು ಅದೇ ತರ ಇಟ್ಕೊಳ್ಳೋಣ. ಇದೇ ತರ ಇಟ್ಕೊಳ್ಳೋಣ. ನೋಡಿ ಇವಾಗ ಇದನ್ನ ತರಿ ಹಂಗೆ ಆನ್ ಆಫ್ ಮಾಡ್ತಾ ಪುಡಿ ಮಾಡ್ಕೋಬೇಕು. ಸಣ್ಣ ಪುಡಿ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪ ದಪ್ಪನೆ ಇಟ್ಕೊಂಡು ಇಲ್ಲಿ ನಾವು ಇದನ್ನ ಪುಡಿ ಮಾಡ್ಕೊಂಡು ಬರೋಣ. ನೋಡಿ ಈ ತರ ದಪ್ಪ ಪುಡಿ ಮಾಡ್ಕೊಂಡು ಬಂದಿರೋ ಕಾಣಿಸ್ತಾ ನಿಮ್ಗೆ? ತರಿ ಹೆಂಗಿದೆ, ಒಳಗಡೆ ಅಗಳು ಸಿಗ್ಬೇಕು. ಅವಾಗ ತಿಂದಾಗ ಬಾಯಲ್ಲಿ ಆ ಕ್ರಂಚಿನೆಸ್ಸು, ಆ ಫೀಲು ಸೂಪರ್ ಆಗಿರುತ್ತೆ. ನೋಡಿ ಇವಾಗ ಇದನ್ನ ಇಲ್ಲೇ ನಾವು ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಇದನ್ನು ಕೂಡ ಚೆನ್ನಾಗಿ ಆರಿದೆ. ನೋಡಿ ಪರ್ಫೆಕ್ಟ್ ಆಗಿದೆ. ಇವಾಗ ಏನ್ ಮಾಡೋಣ ಅಂದ್ರೆ ನಾವು ಮಾಡ್ಕೊಂಡಿರುವಂತ ಪುಡಿನ ಇದ್ರೊಳಗಡೆ ಹಾಕೋಣ. ತುಂಬಾ ಈಸಿ ಇದೆ ಮಾಡ್ಕೊಳ್ಳೋದು. ಇವಾಗ ಇದಕ್ಕೇನೆ ನಾವೇನ್ 2 ಸ್ಪೂನ್ ಅಷ್ಟು ಎಳ್ಳು ಮತ್ತೆ ಗಸಗಸೆನ ಹುರಿದಿರೋ ತಕೊಂಡಿದ್ದೀವಲ್ಲ ಅದನ್ನ ಹಾಕೊಳ್ಳೋಣ. ಅದರ ಜೊತೆ ಇಲ್ಲಿ ನೋಡಿ ಹುರಿದಿರುವಂತ ಕೊಬ್ಬರಿನೂ ಕೂಡ ಇವಾಗ್ಲೇ ಹಾಕೊಳ್ಳೋಣ. ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೇಳಿರೋ ಎಲ್ಲ ಮೆಜರ್ಮೆಂಟ್ ನೀವು ಬರೀ ಕಡಲೆ ಬೀಜದ್ದು ಮತ್ತೆ ಬೆಲ್ಲದ ಕರೆಕ್ಟ್ ಆಗಿ ತಗೊಳ್ಳಿ, ಪರ್ಫೆಕ್ಟ್ ಆಗಿ ಬರುತ್ತೆ ರೆಸಿಪಿ. ನೋಡಿ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನ್ ಬಿಸಿ ಇಲ್ಲ, ಆರಿದೆ, ಹಂಗಾಗಿ ಕೈಯಲ್ಲಿನೂ ಕೂಡ ಮಿಕ್ಸ್ ಮಾಡ್ಕೊ. ಈ ತರ ಮಿಕ್ಸ್ ಮಾಡ್ಕೊಳ್ಳೋ. ನೋಡಿ ಇದನ್ನ ಈ ತರ ಒಂದ್ಸರ್ತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ಇದ್ರ ಒಳಗಡೆ ನೋಡಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ಅಂತ, ಮತ್ತೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್ ಇದೆ, ಬೇಕಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಬಟ್ ಹಾಕೊಂಡಿದ್ರೆ ಟೆಕ್ಸ್ಚರು ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೋಡಿ ಪರ್ಫೆಕ್ಟ್ ಟೆಕ್ಸ್ಚರು, ಪರ್ಫೆಕ್ಟ್ ಬೈಂಡಿಂಗ್ನು ಕೂಡ ಅನ್ಬೋದು. ನೋಡಿ ಇವಾಗ ಚಿಕ್ಕದಾಗಿ ಈ ತರ ಉಂಡೆನ ಮಾಡ್ಕೊಳ್ಳೋಣ. ಉಂಡೆ ಕಟ್ಟೋದಂತೂ ಕಷ್ಟನೇ ಇಲ್ಲ. ನೀವು ಈ ತರ ಮಿಕ್ಸ್ ಮಾಡಿ ಮಕ್ಳಿಗೆ ಕೊಟ್ಟಿದ್ರು ಮಕ್ಕಳು ಆರಾಮಾಗಿ ನಿಮ್ ಉಂಡೆನ ಕಟ್ಕೊಡ್ತಾರೆ. ಅಷ್ಟು ಕಷ್ಟ ಇಲ್ಲ ಕಟ್ಟೋದು. ಎಷ್ಟು ಈಸಿಯಾಗಿ ಕಟ್ಟಬಹುದು. 5 ನಿಮಿಷದಲ್ಲಿ ನೀವು ಉಂಡೆನ ಕಟ್ಟಿ ರೆಡಿ ಮಾಡ್ಕೋಬಹುದು. ಇಲ್ಲಿ ನಮ್ದು ಕ್ಯಾಲ್ಸಿಯಂ ರಿಚ್ ಮತ್ತೆ ಹಿಮೋಗ್ಲೋಬಿನ್ ರಿಚ್, ಸೆಕ್ ಮಕ್ಕಳಿಗೂ ಫುಲ್ ಡೇ ಎನರ್ಜೆಟಿಕ್ ಆಗಿ ಇಡುವಂತ ಒಂದು ಉಂಡೆ ಅನ್ಬೋದು. ಎಷ್ಟು ಹೆಲ್ದಿ ಆಗಿದೆ, ಎಷ್ಟು ದಿಢೀರ್ ಅಂತ ಮಾಡ್ಕೊಂಡಿದೀವಿ ಅಂತಾನು ನೀವು ನೋಡಿದ್ದೀರಾ. ಅಷ್ಟೇ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಈ ಉಂಡೆನೂ ಕೂಡ ನಾ ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆನೂ ಕೂಡ ಎಷ್ಟು ಚೆನ್ನಾಗಾಗಿದೆ ಅಂತ. ಸೂಪರ್. ನೋಡಿ ಒಂದೊಂದು ಅಗಳುನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಸೂಪರ್ ಆಗಿದೆ, ತುಂಬಾನೇ ಚೆನ್ನಾಗಾಗಿದೆ. ನಿಮ್ಗೆ ಇವತ್ತಿನ ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ.
ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಗೆ ಇದೇ ತರ ಹೊಸ ಹೊಸ ರೆಸಿಪೀಸ್ ನ ನಮ್ ಚಾನೆಲ್ ಅಲ್ಲಿ ವಿಶ್ಫುಲ್ ಅಡುಗೆ ಮನೆಯಲ್ಲಿ ನೋಡ್ಬೇಕಂದ್ರೆ ನೀವು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕಾಗತ್ತೆ. ಸೊ ಇನ್ನೂ ಯಾರು ನಮ್ದು ವಿಶ್ಫುಲ್ ಅಡುಗೆ ಮನೆಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.